ಸಾಕಷ್ಟು ಹೇಳಿಕೆಗಳು ನಿಮ್ಮ MLAಗಳಿಂದ ಬರ್ತಿರುವಂಥದ್ದು, ಆಸ್ಪಿರೇಷನ್ಸ್ ಬರ್ತಿರುವಂಥದ್ದು. ಈ ಸ್ಟೇಟ್ಮೆಂಟ್ಗಳಾದ ನಂತರದಲ್ಲಿ ಸುರ್ಜೇವಾಲಾ ಅವರು ಬರ್ತಾರೆ, ಮೂರು ದಿನ ಮೀಟಿಂಗ್ ಮಾಡ್ತಾರೆ, ಸಿಂಗಲ್ ಹ್ಯಾಂಡೆಡ್ಲಿ ಮೀಟಿಂಗ್ ಮಾಡ್ತಾರೆ, ಒಬ್ಬೊಬ್ಬರನ್ನ ಮೀಟ್ ಮಾಡ್ತಾರೆ MLAಗಳನ್ನ. ಏನು ನಡೀತಾ ಇದೆ ಸರ್? ಈಸ್ ದೇರ್ ಎನಿ ಸಚ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ಯುವರ್ ಪಾರ್ಟಿ? ಅಲ್ಲ, ನೀವೇ ಹೇಳ್ದಂಗೆ ಡ್ರಾಮಾ ನಡೀತಾ ಇದೆ ಅಷ್ಟೇ, ಇನ್ನೇನು ನಡೀತೆ? ಅಲ್ಲಪ್ಪ, ನೀವೇ ಹೇಳ್ಬಿಟ್ರಲ್ಲ ಈಗ, ನಿಮ್ಮ ವಿಶ್ಲೇಷಣೆಯ ಪ್ರಕಾರನೇ ಅದು ಒಂದು ಡ್ರಾಮಾ ಅಂದರೆ ನೀವು ನಿಮ್ಮ ಹೇಳಿಕೆಯನ್ನು ನಾನು ಒಪ್ಕೋಬೇಕಾಗುತ್ತೆ. ಯತೀಂದ್ರ ಅವರು ಹೇಳಿದ್ದಾರೆ ಸರ್, ನಮ್ಮ ತಂದೆ 5 ವರ್ಷ CM ಆಗಿರ್ತಾರೆ, ಅದರಲ್ಲಿ ಯಾಕೆ ಹೈಕಮಾಂಡ್ ಎಲ್ಲೂ ಹೇಳಿಲ್ಲ, ಹಾಗೆ ನಮ್ಮ ತಂದೆಯವರೇ ಇರ್ತಾರೆ. ಈಗ ನೋಡಿ, ಪದೇ 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 ಇದರ ಬಗ್ಗೆ ಚರ್ಚೆ ಆಗೋದು, ಹೇಳಿಕೆಗಳು ಕೊಡೋದು, ಅವರೊಂದು ಹೇಳೋದು, ನಾನೊಂದು ಹೇಳೋದು, ಇನ್ನೊಬ್ಬರೊಂದು ಹೇಳೋದು, ಅದು ಆಗಬಾರ್ದು. ಯಾವುದೇ ರೀತಿಯ ಆಡಳಿತದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆಡಳಿತ ನಡೀತಾ ಇದೆ, ಮುಖ್ಯಮಂತ್ರಿಗಳು ಆಡಳಿತವನ್ನು ಮಾಡ್ತಿದ್ದಾರೆ. ನಾವು ಸುಮ್ಮನೆ ಅದಕ್ಕೆ ಮಧು ಅವರು ಹೇಳಿದಾಗೆ ಡ್ರಾಮಾ ಕಂಪ್ನಿ ಓಪನ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ. ಅಲ್ಲ, ಇವರು ಸುರ್ಜೇವಾಲಾ ಅವರು ಒಂದು ಎಚ್ಚರಿಕೆ ಕೊಡಬೇಕಿತ್ತು, ಯಾರು ಮಾತಾಡಬೇಡಿ ಅಂತ. ಬಟ್ ನಿನ್ನೆ ಹೇಳ್ತಾರೆ, ನಮ್ಮ ಪಕ್ಷದಲ್ಲಿ ಸ್ವಾತಂತ್ರ್ಯ ಇದೆ, ನಾಯಕತ್ವದ ಬದಲಾವಣೆ ಬಗ್ಗೆ ಮಾತನಾಡುವಂಥವ್ರು ಗೌರವಿಸ್ತೀವಿ, ಅವರ ಅಭಿಪ್ರಾಯವನ್ನು ಗೌರವಿಸ್ತೀವಿ ಅಂತಾರೆ. ಈ ರೀತಿ ಹೇಳಿದಾಗ ಇನ್ನೂ ಹೆಚ್ಚಾಗಲ್ವಾ ಸರ್ ಈ ಅಭಿಪ್ರಾಯ ಹೇಳುವಂಥ? ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ವಿಶ್ಲೇಷಣೆ ಮಾಡ್ತಾರೆ. ತಾವ್ಯಾಕೆ ಸರ್ ಸ್ವಲ್ಪ ಸ್ಮೂತ್ ಆಗಿದ್ದೀರಿ, ಅವಾಗೆಲ್ಲ ಸ್ವಲ್ಪ ನಾನು ಇರೋದೇ ಸ್ಮೂತ್ ಕಣ್ರಿ, ಇದೆಲ್ಲ ಕತೆ ಆಯ್ತು. ನಾನೆಲ್ಲಿ ನೋಡಿ, ನಾನು ಹೇಳಿದೆ, ಈಗ ಕೇಳಿಸ್ಕೊಳ್ಳಿಲ್ಲ ನೀವು. ಡ್ರಾಮಾ ಕಂಪ್ನಿ ನಾನು ಓಪನ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೆ ನಾನು. ಅದರಿಂದ ಬಿಟ್ಬಿಡೋಣ ಅದನ್ನು. ಆ ಸಂದರ್ಭಗಳು ನಮ್ಮ ಹೈಕಮಾಂಡ್ನವರು, ನಿಮಗೆ ನನಗಿರುವ ರಾಜಕೀಯ ಅನುಭವದಲ್ಲಿ ಹೈಕಮಾಂಡ್ನವರು ಎಲ್ಲವನ್ನು ಗಮನಿಸ್ತಾರೆ. ಆ ಸಂದರ್ಭ ಬಂದಾಗ ಅವರು ತೀರ್ಮಾನಗಳನ್ನು ಮಾಡ್ತಾರೆ ಅಷ್ಟೇ. ನೋಡಿಯಪ್ಪ, ನಾನು ಹೇಳೋದು, ಈಗ ಸಂದರ್ಭ ಇದೆಯಾ, ನಾಳೆ ಸಂದರ್ಭ ಇದೆಯಾ, ಹಿಂದೆ ಹಿತ್ತ, ಅದೆಲ್ಲ ನಾನು ಹೇಳಕ್ಕೆ ಹೋಗಲ್ಲ. ಅವರಿಗೆ ಗೊತ್ತಿದೆ ಸಂದರ್ಭ ಏನು, ಯಾವ ಸಂದರ್ಭದಲ್ಲಿ ಅವರು ಏನು ಮಾಡಬೇಕು ಅನ್ನೋದನ್ನು ಮಾಡ್ತಾರೆ. ಗೊತ್ತಿಲ್ಲ, ನಾನು ನಮ್ಮ ಅಧ್ಯಕ್ಷರು, ನಾವು ಪಕ್ಷದ ಅದೆಲ್ಲ ನಿಯಂತ್ರಣ ಮಾಡೋಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರು ಮಾಡ್ತಾರೆ.